Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇನ್ನು ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ? ಯಾಕಂದ್ರೆ ಈಗಾಗಲೇ ಟಿಕೆಟ್ ಕೂಡ ಬುಕ್ ಆಗಿದೆ. ಪ್ರಜ್ವಲ್ ರೇವಣ್ಣ ಬರುವಂಥದ್ದು ನಿಶ್ಚಿತ. ಅವರೇ ಇದಕ್ಕೆ ಸಂಬಂಧಪಟ್ಟಂಗೆ ವಿಡಿಯೋ ಕೂಡ ಮಾಡಾಕಿದ್ದಾರೆ. ಅಸಲಿಗೆ ಪ್ರಜ್ವಲ್ ರೇವಣ್ಣ ವಿಡಿಯೋ ಮಾಡಿದ್ದು ಎಲ್ಲಿಂದ ವಿಡಿಯೋ ಮಾಡಿದ್ರು? ವಿದೇಶದಿಂದಲೇ ವಿಡಿಯೋ ಮಾಡಿದ್ದ. ಅದರ ಮೂಲ ಎಲ್ಲಿದೆ ಹಾಗಾದರೆ? ಭಾರತದಲ್ಲ ಅಥವಾ ಬೇರೆ ದೇಶದಲ್ಲ? ಈಗ ಅದ್ರ ಬಗ್ಗೆ ಗೊತ್ತಾಗಿದೆ. ಈಗ ವಿದೇಶದಿಂದಲೇ ಪ್ರಜ್ವಲ್ ವಿಡಿಯೋ ಮಾಡಿರುವಂಥದ್ದು ಪಕ್ಕಾ. ಹಂಗರಿಯ ಬುಡಾಪೆಸ್ಟ್ನಿಂದಲೇ ದೃಶ್ಯ ರಿಲೀಸ್ ಆಗಿದೆ. SIT ಟೆಕ್ನಿಕಲ್ ಟೀಮ್ ಪ್ರಜ್ವಲ್ ಇರೋ ಜಾಗವನ್ನು ಕಂಡುಹಿಡಿದಿದೆ. ಈಗ IP ಅಡ್ರೆಸ್ ಟ್ರೇಸ್ ಆಗಿದೆ. ವಿಡಿಯೋ ರಿಲೀಸ್ ಆಗಿದ್ದೆಲ್ಲಿ? ಹಂಗೇರಿನಲ್ಲಿ. ಹಂಗೇರಿ ದೇಶದ ಬುಡಾಪೆಸ್ಟ್ನಿಂದ. ಬುಡಾಪೆಸ್ಟ್ನಿಂದ ಪ್ರಜ್ವಲ್ ವಿಡಿಯೋ ರಿಲೀಸ್ ಆಗಿದೆ. ಎಲ್ಲಿಂದ ಮಾಡ್ತಾ ಇದ್ದೀನಿ, ಏನು ಎತ್ತ, ಅದರ ಬಗ್ಗೆ ಯಾವ ವಿವರಗಳನ್ನು ಕೂಡ ಕೊಟ್ಟಿಲ್ಲ. ಎಲ್ಲೋ ಒಂದು ಕಡೆಗೆ ನೀಟಾಗಿ ಗಡ್ಡ ಟ್ರಿಮ್ ಮಾಡ್ಕೊಂಡಿರೋದು ನೋಡಿದರೆ, ತುಂಬ ಫ್ರೆಶ್ ಆಗಿರೋದು ನೋಡಿದ್ರೆ, ಹಣೆ ಮೇಲೆ ಕುಂಕುಮ ಇಟ್ಕೊಂಡಿರೋದು ನೋಡಿದ್ರೆ, ಪ್ರಜ್ವಲ್ ವಿದೇಶಕ್ಕೆ ಹೋಗಿಲ್ಲ, ಇಲ್ಲೇ ಎಲ್ಲೋ ಕೂತು ಮಾಡಿಬಿಟ್ಟಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬಂದಿತ್ತು. ಈಗ ಅವ್ರು ಎಲ್ಲಿಂದ ವಿಡಿಯೋ ಮಾಡಿದ್ದಾರೆ, ಎಲ್ಲಿಂದ ವಿಡಿಯೋ ಹರಿಬಿಟ್ರು, ಅದರ ಬಗ್ಗೆ ಈಗ SIT ವಿವರಗಳನ್ನು ಕಲೆ ಹಾಕಿದೆ. ಅದರ IP ಅಡ್ರೆಸ್ಸನ್ನು ಕೂಡ SIT ಟ್ರೇಸ್ ಮಾಡಿದೆ. ಪ್ರಜ್ವಲ್ ರೇವಣ್ಣ ವಿಡಿಯೋ ಬಿಟ್ಟಿರುವಂಥದ್ದು ಹಂಗೇರಿಯಿಂದ ಬುಡಾಪೆಸ್ಟ್ನಿಂದ ಅವರು ವಿಡಿಯೋನ ಬಿಟ್ಟಿದ್ದಾರೆ. ಇನ್ನು 31ನೇ ತಾರೀಕು ಮಧ್ಯರಾತ್ರಿ 12 ಗಂಟೆಗೆ ಅವರು ಬರುವಂಥದ್ದು ನಿಶ್ಚಿತ. ಇದಕ್ಕೆ ಸಂಬಂಧಪಟ್ಟಂಗೆ ಟಿಕೆಟ್ ಕೂಡ ಈಗಾಗಲೇ ಬುಕ್ ಆಗಿದೆ. ಮ್ಯೂನಿಕ್ ಟು ಬೆಂಗಳೂರು, ಮ್ಯೂನಿಚ್ಚಿಂದ ಬೆಂಗಳೂರಿಗೆ ಟಿಕೆಟ್ ಬುಕ್ ಆಗಿದೆ. ನೋಡಿ 12:05 ಇಲ್ಲಿ ನೋಡಿ 00:30 ಅಂದರೆ 12:30 ಇಲ್ಲಿ ಬರುತ್ತೆ. ಭಾರತೀಯ ಕಾಲಮಾನದ ಪ್ರಕಾರ ಮೇ 31 ಮಧ್ಯರಾತ್ರಿ 12:30 ಬರೋದು. ಅದರ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಟಿಕೆಟ್ನ ವಿವರಗಳನ್ನು. ಮ್ಯೂನಿಚ್ ಟು ಬೆಂಗಳೂರು ಮಧ್ಯಾಹ್ನ 12:05 ನಿರ್ಗಮನ, ಮಧ್ಯರಾತ್ರಿ 12:30 ಆಗಮನ. ಇದು ಸಂಗತಿ. 12:30 ಬಂದ ತಕ್ಷಣ ನೋಡಿ ಲುಫ್ತಾನ್ಸಾ ಏರ್ಬಸ್ A350-900 ಮ್ಯೂನಿಚ್ ಏರ್ಪೋರ್ಟ್, ಅದರ ಟರ್ಮಿನಲ್ 2ನಿಂದ ಅವರು ಹತ್ತುತ್ತಾರೆ. ಜರ್ಮನಿಯ ಮ್ಯೂನಿಕ್ನಿಂದ ಬೆಂಗಳೂರಿಗೆ ಟಿಕೆಟ್ ಬುಕ್ ಆಗಿದೆ. ಸೊ ಇಮೇಲ್ ಯಾವುದನ್ನು ಕೂಡ ಕೊಟ್ಟಿಲ್ಲ, ಅವರು ಇಮೇಲ್ ಅಡ್ರೆಸ್ ಕೊಟ್ಟಿಲ್ಲ, ಫೋನ್ ನಂಬರನ್ನು ನಮೂದಿಸಿಲ್ಲ. ಪ್ರಶ್ನೆ ಬೇರೆ. ಬಿಸ್ನೆಸ್ ಕ್ಲಾಸಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಟಿಕೆಟ್ ಬುಕ್ ಆಗಿದೆ. ಎಷ್ಟು ಬ್ಯಾಗು ಗೀಗು ಏನು ಎಲ್ಲ ವಿವರಗಳು ಕೂಡ ಇದೆ ಅದರಲ್ಲಿ. ಮಧ್ಯಾಹ್ನ 12:05 ಅಲ್ಲಿಂದ ನಿರ್ಗಮಿಸ್ತಾರೆ. ಮಧ್ಯರಾತ್ರಿ 12:30 ಬೆಂಗಳೂರು ಏರ್ಪೋರ್ಟನ್ನು ತಲುಪ್ತಾರೆ ಪ್ರಜ್ವಲ್ ರೇವಣ್ಣ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಪರಮೇಶ್ವರ್ ಮಾತಾಡಿದ್ದಾರೆ. ಪ್ರಜ್ವಲ್ ವಿರುದ್ಧ ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ಜರುಗಿಸಲಾಗುತ್ತೆ, ವಾರಂಟ್ ಇರೋದರಿಂದ ಏರ್ಪೋರ್ಟ್ನಲ್ಲೇ ಬಂಧಿಸ್ತೀವಿ. ಇದು ಗೃಹ ಸಚಿವ ಪರಮೇಶ್ವರ್ ಕೊಟ್ಟಿರುವಂಥ ಹೇಳಿಕೆ. ಎಲ್ಲ ರೀತಿಯ ಕ್ರಮ ತಗೊಳ್ಳೇಬೇಕಲ್ಲ. ವಾರಂಟ್ ಇಶ್ಯೂ ಆಗಿರೋದ್ರಿಂದ ಅರೆಸ್ಟ್ ಮಾಡಲೇಬೇಕು. ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅವರು SITನವ್ರ ಕೆಲಸ ಅವ್ರಿಗೆ ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರ ಅರೆಸ್ಟ್ ಮಾಡಿ ಅವರ ಹೇಳಿಕೆಗಳು ಮತ್ತೊಂದು ಅವರ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಕಾಂಗ್ರೆಸ್ಸು, ಜನತಾದಳ, BJP ಪ್ರಶ್ನೆಗಿನ್ನ ಹೆಚ್ಚಾಗಿ ಯಾರು ಈ ಪ್ರಕರಣದಲ್ಲಿ ಭಾಗಿಗಳಾಗಿದ್ದಾರೆ ಅಂಥೇಳಿ ಅವರನ್ನು ಅರೆಸ್ಟ್ ಮಾಡ್ತಾರೆ. ಈಗಾಗಲೇ 11-12 ಜನ ಅರೆಸ್ಟ್ ಮಾಡಿದ್ದಾರೆ. ಯಾರ್ಯಾರಿಗೆ ತನಿಖೆಯಲ್ಲಿ ಕಂಡು ಬರ್ತಾರೆ ಇದರಲ್ಲಿ ಭಾಗಿಗಳಾಗಿದ್ದಾರೆ ಅಂಥೇಳಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ, ಅವ್ರ ಮೇಲೆ ಎನ್ಕ್ವೈರಿ ಮಾಡ್ತಾರೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.
Co-sponsored by Saptagiri NPS University.